ನೋಡಿ, ಇವತ್ತೊಂದು ಫ್ಯಾನ್ ಬಂದಿದೆ. ಇದರ ಪಾದ ಯಾವ ರೀತಿ ಬಿಚ್ಚಬೇಕು ಅನ್ನೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಸುಪ್ರೀಂ ರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಈ ಥರ ಸ್ಲೈಡಿಂಗಲ್ಲಿ ಬರುತ್ತೆ. ಎಲ್ಲ ಫ್ಯಾನ್ಗಳಿಗೆ 4 ಮೂಲೆಯಲ್ಲಿ 4 ಸ್ಕ್ರೂ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಪೂರ್ತಿ ಪಾದ ಹೊರಗಡೆ ಬರುತ್ತೆ. ಬಟ್ ಇದು ಸ್ಲೈಡಿಂಗ್ ಟೈಪ್ ಇರೋದ್ರಿಂದ ಇದನ್ನು ಒಂದು ಸಣ್ಣ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದು ಫಸ್ಟ್ ಸ್ಕ್ವೇರ್ ಟೈಪಲ್ಲಿ ಬರುತ್ತೆ. ಇದಕ್ಕೊಂದು ಪಾದ ಏನು ಬರುತ್ತೆ ಅದು ನೋಡಿ ಈ ಥರ ಸ್ಲೈಡಿಂಗಲ್ಲಿ ಲಾಕ್ ಆಗುತ್ತೆ. ಕೆಲವರೆಲ್ಲ ಏನು ಮಾಡ್ತಾರೆ, ಇದನ್ನು ಬಿಚ್ಚಿದಾಗ ಯಾವ ರೀತಿ ಬಿಚ್ಚಬೇಕು ಅನ್ನೋದು ಗೊತ್ತಾಗದೆ ಒದ್ದಾಡ್ತಾರೆ. ಹಾಗಾಗಿ ಇದು ನಿಮಗೆ ತಿಳಿದಿರಲಿ ಮಾಹಿತಿ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ಲೈಡಿಂಗಲ್ಲಿ ಬರುತ್ತೆ. ಇದು ಈ ಥರ ಸ್ಲೈಡಿಂಗ್ ಮೂಲಕ ತಳ್ಳಿ ಕೂರಿಸ್ಬೇಕಾಗುತ್ತೆ, ಇಲ್ಲಾಂದರೆ ಇದು ಪಾದ ಓಪನ್ ಆಗೋಲ್ಲ. ಸೊ ಇದೊಂದು ಸಣ್ಣ ಮಾಹಿತಿ ನಿಮಗೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ ಕೊಟ್ಟಿದ್ದಾನೆ. ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನು ಹಿಂದೆ ಮುಂದೆ ತಳ್ಳೋದ್ರ ಮೂಲಕ ಓಪನ್ ಮಾಡಬೇಕಾಗುತ್ತೆ. ಟಸ್ಕನ್ ಕಂಪ್ನಿಯ ಫ್ಯಾನ್ ಇದು. ನೋಡಿ, ಇದರಲ್ಲಿ ಒಂದು ಸ್ವಿಚ್ ಹೋಗಿತ್ತು, ಸ್ವಿಚ್ ಬದಲಾಯಿಸಿದ್ದಾನೆ. ಇದೇನೆಲ್ಲ ಈಸಿ ಕೆಲಸ. 2 ಸ್ಕ್ರೂ ಇರುತ್ತೆ, ಅದು ಬಿಚ್ಚಿಬಿಟ್ಟು 4 ವೈರ್ಗೆ ಕಟ್ ಮಾಡಿಬಿಟ್ಟು 4 ವೈರ್ ಹೇಗಿತ್ತು ಹಾಗೆ ಕನೆಕ್ಷನ್ ಕೊಟ್ಟರೆ ಮುಗೀತು. ಇದು ಇಂಪಾರ್ಟೆಂಟು ಮಾಹಿತಿ ಏನಪ್ಪ ಅಂದರೆ ಇದನ್ನು ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಬೇಕಾಗಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡಿ, ಫ್ಯಾನ್ ಫ್ಲೋ ಆಗ್ತಾಯಿದೆ. ಇದೊಂದು ಯೂಸ್ಫುಲ್ ಮಾಹಿತಿ ಅಂದ್ಕೊಂಡಿದ್ದೀನಿ. ಆ್ಯರೋ ಮಾರ್ಕ್ನ ನೋಡಿಕೊಂಡು ನಾವು ಇದನ್ನು ಓಪನ್ ಮಾಡಬೇಕಾಗುತ್ತೆ. ಸ್ವಿಚ್ ಹೋಗಿತ್ತು, ಹಾಕಿದ್ದೇನೆ. ಟಸ್ಕಾನ್ ಕಂಪ್ನಿಯ ಫ್ಯಾನ್ ಇದು, ಟೇಬಲ್ ಫ್ಯಾನು. ನೋಡಿದ್ರಾ? ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಈ ಥರ ಸ್ಲೈಡಿಂಗಲ್ಲಿ ಬರುತ್ತೆ. ಇದನ್ನು ಈ ರೀತಿ ಮುಂದಕ್ಕೆ ಮೂವ್ ಮಾಡೋದ್ರ ಮೂಲಕ ಲಾಕ್ ಮಾಡ್ಬೋದು. ಧನ್ಯವಾದಗಳು ಗೆಳೆಯರೇ.